ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಇಂದಿನ ಸುದ್ದಿ: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ನಂದಗುಡಿ ಸಮೀಪದ ನಡುವಿನಪುರ ಗ್ರಾಮದ ನಾಗರಾಜಪ್ಪ ಅವರ ಕೈಚಳಕ ಅದ್ಭುತ ಚಮತ್ಕಾರದಿಂದ ಯಾವುದೇ ಕಷ್ಟಗಳು ಕ್ಷಣ ಮಾತ್ರದಲ್ಲಿ ವಾಸಿಯಾಗುವ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. ನಾಗರಾಜಪ್ಪ ಅವರ ಅದ್ಭುತ ಚಮತ್ಕಾರದ ವಿಶೇಷತೆ: ಮನುಷ್ಯರಾಗಿ ನಾವು ಮನುಕುಲದಲ್ಲೇ ಹುಟ್ಟಿದ್ದೇವೆ. ಹುಟ್ಟಿದ ಮೇಲೆ ಸಾವು ಖಂಡಿತ. ಮನುಷ್ಯರಿಗೆ ಒಂದಲ್ಲ ಒಂದು ರೀತಿ ಎದೆ ನೋವು, ಕಾಲು, ಕೈ, ಸೊಂಟ ನೋವು, ತಲೆನೋವು, ಭುಜ, ಕತ್ತು ನೋವು, ಕಿಡ್ನಿ, ಮನೆಯಲ್ಲಿ ತೊಂದರೆ, ಮದ್ದಡಿ, ವಾಮಾಚಾರ, ಮಾಟ ಮಂತ್ರ, ಗಾಳಿ, ದೆವ್ವ, ಭೂತ, ಮೈಮೇಲೆ ಗ್ರಹಗಳು, ಮೋಹಿನಿ ಗ್ರಹಗಳು ಇದ್ದರೆ ನಡುವಿನಪುರ ಗ್ರಾಮದ ನಾಗರಾಜಪ್ಪ ಅವರು ಸ್ಪಾಟಿನಲ್ಲಿ ಕ್ಷಣ ಮಾತ್ರದಲ್ಲಿ ವಾಸಿ ಮಾಡುತ್ತಾರೆ ಎಂದು ಘಂಟಾಘೋಷವಾಗಿ ಹೇಳುತ್ತೇನೆ. ಈ ದೇವಾಲಯದ ಹತ್ತಿರ ಬರುವ ಜನಸಾಮಾನ್ಯರು ತನ್ನ ಕಷ್ಟಗಳನ್ನು ಹೇಳಬೇಕು ಮತ್ತು ಮದುವೆಯಾಗಿಲ್ಲದವರು, ಮಕ್ಕಳಾಗಿಲ್ಲ ಎನ್ನುವವರಿಗೆ ದೇವರ ಆಶೀರ್ವಾದದಿಂದ ಮದುವೆಗಳು, ಮಕ್ಕಳ ಸಂತಾನ ಭಾಗ್ಯ ಪಡೆದಿದ್ದಾರೆ ಎಂದು ತಿಳಿಸಿದರು. ನಾನು ಜನರ ಕಷ್ಟಗಳನ್ನು ಕ್ಷಣದಲ್ಲಿ ಪರಿಹರಿಸುತ್ತೇನೆ. ನಾನು 2,500 ರೂಪಾಯಿಗಳನ್ನು ಮಾತ್ರ ನಿಗದಿಪಡಿಸಿದ್ದೇನೆ. ಸ್ಪಾಟಿನಲ್ಲಿ ವಾಸಿಯಾಗಿಲ್ಲ ಎಂದಾಗ ಅವರ ಹಣವನ್ನ ಸ್ಪಾಟಿನಲ್ಲಿ ವಾಪಸ್ಸು ನೀಡುತ್ತೇನೆ. ಯಾವುದೇ ಮನುಷ್ಯನಲ್ಲಿ ನೋವುಗಳು ಇದ್ದರೆ ಸ್ಪಾಟಿನಲ್ಲಿಯೇ ಒಂದೇ ದಿನದಲ್ಲಿ ವಾಸಿ ಮಾಡುತ್ತೇನೆ. ನಾಳೆ ಬನ್ನಿ, ನಾಳಿದ್ದು ಬನ್ನಿ ಎನ್ನುವ ಪ್ರಶ್ನೆಯೇ ಇಲ್ಲ. ದೂರದಲ್ಲಿರುವವರು ನನ್ನನ್ನು ಸಂಪರ್ಕಿಸಿದಾಗ ಎಷ್ಟೇ ದೂರದಲ್ಲಿದ್ದರೂ ಸಹ ಅಲ್ಲಿಗೆ ಅವರ ಮೇಲೆ ದೇವರು ಬಂದು ಮಾತನಾಡುವ ವ್ಯವಸ್ಥೆಯನ್ನ ಕಲ್ಪಿಸಿಕೊಡುತ್ತೇನೆ. ಆಗ ಸ್ಪಾಟಿನಲ್ಲಿಯೇ ವಾಸಿಯಾಗುತ್ತದೆ ಎಂದು ನಡುವಿನಪುರ ನಾರಾಯಣಪ್ಪರವರು ಹೇಳುತ್ತಾರೆ. ನಡುವಿನಪುರ ನಾಗರಾಜಪ್ಪರವರ ಹಿನ್ನೆಲೆ: ರೈತಾಪಿ, ಮೋಟಾರ್ ಪಂಪ್ಗಳ ರಿಪೇರಿ, ಮೋಟಾರು ರಿವೈಂಡಿಂಗ್, ವೈರಿಂಗ್ ಕೆಲಸಗಳನ್ನು ಮತ್ತು ವ್ಯವಸಾಯ ಕುಲಕಸುಬನ್ನಾಗಿ ಮೈಗೂಡಿಸಿಕೊಂಡಿದ್ದರು. ಕಾಲಕ್ರಮೇಣ ನಾಗರಾಜಪ್ಪರವರಿಗೂ ಹಾಗೂ ಕುಟುಂಬದಲ್ಲಿ ತುಂಬಾ ಕಷ್ಟಗಳು ಆವರಿಸಿಕೊಂಡಿತ್ತು. ಆಗ ದೇವರು ಬಂದು ನಮ್ಮ ಕಷ್ಟಗಳನ್ನು ದೂರ ಹೋದವು. ನಾನು 3-4 ವರ್ಷಗಳಿಂದ ದೇವರ ಕೃಪೆಯಿಂದ ವಿವಿಧ ರೀತಿಯಲ್ಲಿ ಕಾಡುವ ಮನುಷ್ಯರಿಗೆ ವಾಸಿ ಮಾಡುತ್ತಿದ್ದೇನೆ. ದೂರದಿಂದ ಬರುವವರಿಗೆ ರಾತ್ರಿ ಸಮಯದಲ್ಲಿ ಉಳಿದುಕೊಳ್ಳಲು ಊಟ, ವಸತಿ ಸೌಲಭ್ಯಗಳನ್ನು ಹಣ ಪಾವತಿಸಿ ಉಳಿದುಕೊಳ್ಳಬಹುದು ಎಂದು ನಡುವಿನಪುರ ನಾಗರಾಜಪ್ಪರವರು ಹೇಳಿದರು. ನಡುವಿನಪುರ ನಾಗರಾಜಪ್ಪ ಅವರನ್ನ ಸಂಪರ್ಕಿಸಲು, ಭೇಟಿ ಮಾಡಲು ಸಾರ್ವಜನಿಕರು ಕಷ್ಟಗಳನ್ನು ಪರಿಹರಿಸಿಕೊಳ್ಳಬೇಕಾದರೆ ಬೆಂಗಳೂರು, ಮಾಲೂರು ಕಡೆಯಿಂದ ಬರುವವರು ಹೊಸಕೋಟೆಗೆ ಬಂದು, ನಂದಗುಡಿಗೆ ಬಂದು ನಡುವಿನಪುರಕ್ಕೆ ಬರಬಹುದು. ಚಿಂತಾಮಣಿ, ಕೋಲಾರ, ವಿಜಯಪುರ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಕಡೆಗಳಿಂದ ಬರುವವರು ಕ್ರಾಸ್ಗೆ ಬಂದು ನಂದಗುಡಿ ತಲುಪಿ ನಡುವಿನಪುರಕ್ಕೆ ಬರಬಹುದು. ಬಸ್ಸುಗಳಲ್ಲಿ ಬರುವವರು ನಂದಗುಡಿಗೆ ಬಂದು ಆಟೋಗಳಲ್ಲಿಯೂ ಕೂಡ ಬರಬಹುದು ಎಂದರು. ಇದೇ ತಿಂಗಳ 24/12/2023 ಭಾನುವಾರದಂದು ಬೆಳಗ್ಗೆ ಸಮಯದಲ್ಲಿ ದೇವಾಲಯದಲ್ಲಿ ನಾಗಕಲ್ಲು, ನಾಗರದೇವರನ ಪ್ರತಿಷ್ಠಾಪನೆ ಹಾಗೂ ಹೋಮಗಳು ಮತ್ತು ಪೂಜಾ ಕಾರ್ಯಕ್ರಮಗಳು ನಡೆಯುತ್ತದೆ. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಮದುವೆಯಾಗಿಲ್ಲ ಎನ್ನುವವರು, ಮಕ್ಕಳಾಗಿಲ್ಲ ಎನ್ನುವವರು ಈ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಎಂದು ನಡುವಿನಪುರ ನಾಗರಾಜಪ್ಪ ಅವರು ನ್ಯೂಸ್ ಕರ್ನಾಟಕ ಒಂದಕ್ಕೆ ಮಾಹಿತಿಯನ್ನ ನೀಡಿ ಮಾತನಾಡಿದರು. ನಡುವಿನಪುರ ಎನ್ಕೆ ನಾಗರಾಜಪ್ಪ ಅವರ ಮೊಬೈಲ್ ಸಂಖ್ಯೆ 9843717147 98448484 ಈ ನಂಬರ್ಗಳಿಗೆ ಸಂಪರ್ಕಿಸಿ. ಈಗ ಇಷ್ಟು ವರ್ಷದಿಂದ ಈ ತರ ಕಾರ್ಯ ಮಾಡ್ತಾ ಇದ್ದೀರಾ? ನಾವು 3-4 ವರ್ಷದಿಂದ ಮಾಡ್ತಾ ಇದ್ದೀವಿ. ನಾವು ಇವಾಗ ಮೊದಲೆಲ್ಲ ಫ್ರೀ ಎಲ್ಲ ನೋಡ್ಕೊಂಬಂದೆ, ಏನೇನು ಮಾಡ್ತೀನಿ, ಏನೇನು ಆಗ್ತದೆ, ಏನೇನಿಲ್ಲ ಅಂತ ದೇವ್ರು ನಮ್ಗೆ ಇದು ಮಾಡ್ತಾ ಇರೋದು. ನಾನು ಓದಿದ ಕೆಲಸ ಏನೂ ಮಾಡಲ್ಲ. ನಾನು ಅವತ್ತಿಂದಲೂ ಓದಿದ ಕೆಲಸ ಏನೂ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದೆಲ್ಲನೂ ದೇವ್ರ ಕೆಲಸನೇ. ದೇವ್ರು ಬರ್ತಾರೆ, ನಿಲ್ಸ್ಕೊಂಡು ಹೋಗ್ತಾರೆ. ಇಲ್ಲಿ ಎಲ್ಲ ಕಡೆನೂ ದೇವ್ರಿಗೆ ನಿಲ್ಸೋದು. ನಾವು ಹೊಟ್ಟೆಯಲ್ಲಿ ಔಷಧಿ ಇದ್ರೆ, ಮದ್ದು ಹಿಡಿದ್ರೆ ತೆಗಿತೀರಿ, ಗಾಳಿ ಇದ್ರೆ ತೆಗಿತೀರಿ, ದೆವ್ವ, ಗಾಳಿ, ಭೂತ ಇಂಥವು ಇದ್ರೆ ತೆಗಿತೀರಿ, ಒಂದು ಕೆಡಕಿದ್ರೆ ತೆಗಿತೀರಿ. ಅವ್ರಿಗೆ ಮೈ ಮೇಲೆ ಒಂದು ಗ್ರಹ ಮೋಹಿ ಅಂತ ಇರ್ತದೆ ಗಂಡಸರಿಗೆ,
ಹೆಂಗಸ್ರಿಗೊಂದು ಗ್ರಹ ಇರ್ತದೆ. ಅವ್ರ ಕಾಲು ನೋವು, ಸೊಂಟ ನೋವು, ಭುಜ ನೋವು, ಕತ್ತು ನೋವು ಎಲ್ಲ ಇರ್ತದೆ. ಕಣ್ಣು ನೋವು, ತಲೆ ನೋವು ಎಲ್ಲ ಬರ್ತದೆ. ಆ ಥರ ಇದ್ದರೂ ಎಲ್ಲ ಸ್ಪಾಟ್ ನೋವು ತೆಗೆದಾಕ್ತೀನಿ. ಎಲ್ಲ ತೆಗೆದೇ ನಾವು ಕಳಿಸೋದು. ಇಲ್ಲಿ ಸ್ಪಾಟ್ ನೋವು ತೆಗೆದ್ರೆ ನಾವು ಕಾಸು ತಗೊಳ್ಳೋದು, ಗೊತ್ತಾಯ್ತಾ. ನೋವಿದ್ರೆ ಕಾಸು ಕೇಳಲ್ಲ ಅವ್ರನ್ನ ನಾವು, ಗೊತ್ತಾಯ್ತಾ. ತಲೆ ಹೊಡೆದ್ರೆ ಏನೋ ಅವರು ಅಷ್ಟು ಕೊಟ್ಬಿಟ್ಟು ಹೋಗ್ತಾರೆ, ಬಿಟ್ಟರೆ ನೋವಿದ್ರೆ ಕಾಸು ತಗೊಳಲ್ಲ. ಈ ಹಿಂದೆ ಏನು ಮಾಡ್ಕೊಂಡಿದ್ರಿ ನೀವು? ಇದು ಮಾಡೋಕ್ಕಿಂತ ಮುಂಚೆ ನಾನು ವ್ಯವಸಾಯ ಮಾಡ್ತಾ ಇದ್ದೆ, ಮೋಟ್ರ್ ವೈಂಡಿಂಗ್ ಮಾಡ್ತಾ ಇದ್ದೆ. ಬೋರ್ ಮೋಟ್ರು, ಕಪ್ಲಿಂಗ್ ಮೋಟ್ರು ವೈಂಡಿಂಗ್ ಮಾಡ್ತಾ ಇದ್ದೆ ನಾನು. ನಿಮ್ಗೆ ಈ ಥರ ವಿದ್ಯೆ ಯಾವ ರೀತಿ ನಿಮಗೆ ಇದಾಯಿತು? ನಮಗೇನೋ ಕಷ್ಟ ಬಂದು ದೇವರು ಬಂದು ನಮ್ಗೆ ಈ ಥರ ಎಲ್ಲ ಮಾಡ್ಕೊಳ್ತಾ ಇರೋದು. ನಮ್ಗೆ ಕಷ್ಟ ಬಂತು, ನನಗೇನೋ ತೊಂದರೆ ಆಯಿತು. ತೊಂದರೆ ಆದಾಗ ದೇವ್ರ ಅಮ್ಮನೇ ಬಂದು ಮಾತಾಡ್ಸಿದ್ರು. ಎಲ್ಲ ಮಾತಾಡ್ಸಿ ನಂಗೆ ತೊಂದರೆ ಆಗಿದ್ದು ಎಲ್ಲ ನೋಡಿ ಅದನ್ನೆಲ್ಲ ರೆಡಿ ಮಾಡಿ ಅವರೇ ಕೊಟ್ಟರು. ನನಗೇನೋ ಒಂಥರ ಆಗಿತ್ತು, ಒಂಥರ ಊಟನೇ ಮಾಡಿಲ್ಲ 15 ದಿವಸ ಬಿಡಿ, ಆ ಥರ ಎಲ್ಲ ಆಗಿತ್ತು, ತೊಂದರೆ ಆಗಿತ್ತು. ಅಂದರೆ ದೇವ್ರು ನಿಮ್ಮ ಮೇಲೆ ಬರುತ್ತಾ ಅಥವಾ ನನ್ನ ಮೇಲೆ ದೇವ್ರು ಕರ್ಕೊಳ್ಳಲ್ಲ. ಬಂದರು ನಾನು ಕರ್ಕೊಂಡಿಲ್ಲ. ದೇವ್ರನ್ನ ಇವತ್ತಿಗೂ ನನ್ನ ಮೈ ಮೇಲೆ ಕರ್ಕೊಳ್ಳಲ್ಲ, ನನ್ನ ಹಿಂದೆನೇ ಇರ್ತಾರೆ. ಸುಮ್ಮನೆ ಕೈ ಹಿಂಗಂದ್ರೆ ನಾವು ಇದು ಮಾಡಿಕೊಡ್ತಾರೆ. ತಲೆನೋವು ಇದ್ರೆ ಸುಮ್ಮನೆ ಕೈ ನಿಂಬೆ ನಿಂತ್ಕೊಂಡು ಹಿಂಗಂದ್ರೆ ತಲೆನೋವು. ಯಾವ್ಯಾವ ದೇವ್ರನ್ನ ಇದು ಮಾಡ್ತೀರಾ ನೀವು ಹೋಲಿಸ್ಕೊಂಡು? ಎಲ್ಲ ಇಡೀ ನಮ್ಮ ಪ್ರಪಂಚದಾಗ ದೇವ್ರನ್ನೆಲ್ಲ ಬರ್ತಾರೆ. ಹಿಂದೂ ಮುಸ್ಲಿಂ ಎಲ್ಲ ದೇವ್ರುಗಳು ಬರ್ತಾರೆ. ಯಾರ ಮಗಂದ್ರೆ ಅವ್ರ ಮಗ ಕರ್ಕೊಂತೀರಿ, ಮಾತಾಡಿಸ್ತೀರಿ. ಈ ಸಾಹೇಬರು ಬಂದರೆ ಹಿಂದೂ ದೇವ್ರುಗಳು ಬರ್ತಾರೆ. ನಮ್ಮ ಹಿಂದೂಗಳು ಬಂದರೆ ಅವ್ರ ಒಬ್ಬವ್ರ ಮಗ ಕಟ್ಟಿಗೆ ದೇವ್ರಿಗೆ, ಅವರೇ ಬಂದು ಬಿಚ್ಕೊಂಡು ಹೋಗ್ತಾರೆ ನನ್ನ ಹತ್ರ. ಎಲ್ಲ ದೇವ್ರಿಗೂ ಕಟ್ಟಿಗೆ ಬಿಚ್ತೀನಿ. ಯಾರಕ್ಕೆ ಆಗಲಿ ದೇವ್ರು ಕಟ್ಟಾಕಿದ್ರೆ, ಮೊದಲು ದೇವ್ರು ಬರ್ತಾ ಇದ್ದು ಕಟ್ಟಾಕಿದ್ರೆ ಅದನ್ನು ಬಿಚ್ಕೊಡ್ತೀನಿ. ಒಂದು ದೇವ್ರ ಒಂದು ಪ್ರಾಣ ಪ್ರತಿಷ್ಠೆ ಮಾಡ್ಕೊಡ್ತೀನಿ, ಎಲ್ಲ ಮಾಡ್ಕೊಡ್ತೀನಿ. ಇದೆಲ್ಲ ಮಾಡಿದ್ದೀರಲ್ಲ, ಕೆಲವರು ಇದೆಲ್ಲ ಬೂಟಾಟಿಕೆ ಅದು ಇದು ಅಂತೆಲ್ಲ ಊಹೆನೂ ಇರುತ್ತೆ. ಅದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು, ಹೇಳ್ತಾರೆ. ನಮ್ಮೂರಲ್ಲೇ ಹೇಳ್ತಾರೆ ಬೇಕಾದರೆ. ಇವೆಲ್ಲ ಮಾಮೂಲೇನೆ, ಗೊತ್ತಾಯ್ತಾ. ಇಲ್ಲಿ ಬಂದು ನೋವು ಹೋಗಿಲ್ಲ ಅಂದರೆ ನೀವು ನಾನೇನು ದುಡ್ಡು ತಗೊಂಡು ಅವ್ರನ್ನ ಇದು ಮಾಡಿ ನಾಟಕ ಮಾಡೋದೇನಿಲ್ಲ. ನಾವು ನೋವು ಸ್ಪಾಟ್ ತೆಗೆದುಬಿಟ್ಟೆ ನಾನು ಇದು ಮಾಡೋದು. ನಾವು ಇಲ್ಲೇ ಸ್ಪಾಟ್ ತೆಗೆದಾಕ್ತೀನಲ್ಲ. ನಿಮ್ಗೆ ಈಗ ನೀವು ಬೇರೆಯವ್ರಿಗೆಲ್ಲ ನೋವುಗಳು ತೆಗಿತೀರಾ, ಇನ್ನೊಂದು ಮಾಡ್ತೀರಾ, ಏನಾದ್ರು ಗ್ರಹ ಇತ್ತು ಅಂದ್ರೆ ಮತ್ತೆ ಮೋಹಿನಿ ಇತ್ತು ಅಂದ್ರೆಲ್ಲ ಇದು ಮಾಡ್ತಾ ಇದ್ದೀರಾ. ಇನ್ನು ಕೇಸು ನಿಮ್ಮ ಮನೆತನದಲ್ಲೇ ಮಾಡಿದ್ದೀರಾ? ಅದು ಫಲ ಸಿಕ್ಕಿದೆಯಾ? ಸಿಕ್ಕಿದೆ. ನಮ್ಮ ಮಗು ಚಿಕ್ಕ ಮಗು 4ನೇ ಕ್ಲಾಸು, ಮಗು 9 ವರ್ಷ ಏನೋ. ಆ ಮಗು ಮೇಲೆ ದೇವ್ರಿಗೆ ಮುಂದೆ ಬರ್ತಾರೆ, ಎಲ್ಲ ಇದು ಮಾಡ್ತಾರೆ. ನಾನು ಮೊದಲು ಯಾರ್ಯಾರ ಮಗ ಬರ್ತಾ ಇದ್ದೆ ಅವ್ರಿಗೆ ಅಲ್ಲಿಗೆ ದೇವ್ರು ಕಳಿಸ್ಬಿಟ್ಟು ಮಾತಾಡಿಸ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಇವಾಗ ಯಾವುದೂ ಇಲ್ಲ, ನಮ್ಮ ಮಗು ಮೇಲೆ ಬರ್ತಾರೆ. ಏನು ಹೇಳ್ಬೇಕಾದ್ರೆ ನಮಗೆ ಸ್ವಲ್ಪ ಎಲ್ಲ ಗೊತ್ತಾಗ್ತದೆ ಅವ್ರಿಗೆ ಏನಿದೆ ಏನಿಲ್ಲ, ಏನು ತೊಂದರೆ, ಮನೆ ಕಡೆ ಅಂತಂದರೆ ಅವ್ರಿಗೆ ಹೊಟ್ಟೆಗೆ ಔಷಧಿ ಹಾಕಿದ್ದಾರೆ, ಇಲ್ಲ ಅವ್ರ ಗ್ರಹ ಇದೆ, ಗಾಳಿ ಇದೆ, ಎಲ್ಲ ಗೊತ್ತಾಗ್ತದೆ ನಮ್ಗೆ. ಸಮಸ್ಯೆ ಆಗಿರ್ತದೆ. ಕೆಲವರಿಗೆ ಮದುವೆ ಆಗಿರಲ್ಲ, ಕೆಲವರು ಅಂದ್ರೆ ಈ ಸ್ತ್ರೀಯರದ್ದು ಕೆಲವು ಸಮಸ್ಯೆಗಳಿರ್ತವೆ. ನೀವು ಮದುವೆ ಬಗೆಹರಿಸಿದ್ದೀರಾ? ಹರಿಸಿದ್ದೀರಿ. ಮದುವೆ ಆಗದಿರೋಕೆ ಮದುವೆ ಆಗಿದೆ, ಮಕ್ಕಳಾಗದಿರೋಕೆ ಮಕ್ಕಳು ಆಗಿವೆ. ಇವಾಗ ಅದ್ರ ಬಗ್ಗೆ ನಾವು ಏನು ಮಾಡಿದ್ರಿ, ಇವಾಗ 3 ನಾಗರ ಕಲ್ಲು ತರಿಸಿದ್ದೀನಿ. ಇವಾಗ ನಾನು ಕಲ್ಲಲ್ಲಿ ಮಾರೋವು ಇದನ್ನ ಒಕ್ಕಲೇರಿಗೆ ಹೋಗಿ ತಗೊಂಡ್ಬಂದಿದ್ದೀರಿ. ವಶೀಕರಣ ಅನ್ನೋದು ತಪ್ಪು. ವಶೀಕರಣ ಅನ್ನೋದು ಬಿಟ್ಬಿಡಿ. ವಶೀಕರಣ ಕೇಳಕ್ಕೆ ಹೋಗ್ಬೇಡಿ, ಮಾಡ್ಸಕ್ಕೆ ಹೋಗ್ಬೇಡಿ. ಮಾಡಲ್ಲ. ಯಾರು ಮಾಡ್ಕೊಡ್ತಾರೆ ವಶೀಕರಣ ಯಾರು? ಇನ್ನೊಬ್ಬರನ್ನ ಇನ್ನೊಬ್ರು ವಶೀಕರಣ ಮಾಡ್ಕೊಳಕ್ ಆಗ್ತದಲ್ರಿ? ಇದೆಲ್ಲ ಸುಳ್ಳು. ಅದನ್ನೆಲ್ಲ ನಂಬಬಾರ್ದು ಈ ಕಾಲದಲ್ಲಿ. ವಶೀಕರಣ ಅನ್ನೋದು ನಂಬೇಡಿ. ಬೇರೆ ಏನಾದ್ರೂ ನಂಬಿ, ನಿಮ್ ಮನೆ ಕಟ್ಟೋದಕ್ಕೆ ನಂಬಿ, ಕೆಟ್ಟಿದ್ದಾಗಿದೆ ಅಂದ್ರೆ ನಂಬಿ. ನಿಮ್ ಬಗ್ಗೆ ಅಂದ್ರೆ ನೀವು ಇಲ್ಲೇ ಕೂತಿ ಜಾಗದಲ್ಲಿ ಎಲ್ಲೋ ಇರ್ತಕ್ಕಂಥ ವ್ಯಕ್ತಿಗಳಿಗೆಲ್ಲ ವಾಸ ಮಾಡಿದೀವಿ ಅಂತ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ. ಅದ್ರ ಉದಾಹರಣೆ ಏನಾದ್ರು ಇದೆಯಾ? ಇದೆ. ಇವರು ದೊಡ್ಡ ಗುರೂಜಿ ಎಲ್ಲಿ ಉಡುಪಿಯಲ್ಲಿ, ಅವ್ರು ನಮ್ಮ ಹತ್ರ ಇನ್ನೂ ಬಂದೇ ಇಲ್ಲ. ಅವ್ರ ಮನೆಯವ್ರಿಗೆ ಅವರು ಪ್ರಿನ್ಸಿಪಾಲ್, ಅವ್ರ ಮನೆಯವರು, ಅವ್ರ ಪ್ರಿನ್ಸಿಪಾಲ್ ಅವರು. ಅವ್ರಿಗೂ ನೋವು ಇಳಿಸಿದ್ದೀನಿ. ಅವ್ರಿಗೂ ಗುರೂಜಿಗೂ ಏನೋ ಸ್ವಲ್ಪ ನೋಡ್ಲಿದ್ರೆ ಇಳಿಸಿದ್ದೀನಿ. ಅವ್ರ ಮಗನ ಮುಂದೆ ದೇವ್ರಿಗೆ ಕಳಿಸ್ತೀನಿ. ಡೈರೆಕ್ಟ್ ಆಗಿ ದೇವ್ರ ಮಾತಾಡ್ತಾರೆ ಅವ್ರ ಮಗನ ಮುಂದೆ. ಅವೆಲ್ಲ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ.